ಹಾಯ್ ಗೈಸ್, ನಾನಿವತ್ತೊಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಸೊ ಆ ಪ್ರಾಡಕ್ಟ್ ಏನಂದರೆ ಒಂದು ಮಿನಿ ಹೆಡ್ ಮಸಾಜರ್ ಮತ್ತು ಒಂದು ಪರ್ಫ್ಯೂಮು. ಸೊ ಆ ಪರ್ಫ್ಯೂಮು ಮತ್ತು ಮಿನಿ ಮಸಾಜರು ನನಗೆ ಪೇಟಿಎಮ್ಮಲ್ಲಿ ಆಫರಿಂದ ನಾನು ತೊಗೊಂಡಿದ್ದೀನಿ. ಸೊ ಸುಮ್ಮನೆ ಕೂತಿದ್ವಿ, ನಾನು ಆಡ್ತಿರ್ಲಿಲ್ಲ, ನಮ್ಮ ಮನೆಯವರು, ನಮ್ಮ ಸಿಸ್ಟರ್ ಮಗನೂ ಕ್ಯಾರಮ್ ಆಡ್ತಾಯಿದ್ರು. ನಾನು ಸುಮ್ಮನೆ ಹಾಗೆ ಫೋನ್ ನೋಡ್ಬೇಕಾದ್ರೆ ಇದನ್ನು ಪೇಟಿಎಮ್ಮಲ್ಲಿ ಆಫರ್ ನೋಡಿದೆ. ಸರಿ ಓಕೆ ಅಂಥೇಳಿ ಬುಕ್ ಮಾಡೋಣ ಅಂತ ನೋಡಿದೆ. ಇದು ಪ್ರಾಡಕ್ಟ್ ಬಂದು 392 ಏನೋ ತೋರಿಸ್ತು. ಪರ್ಫ್ಯೂಮ್ ಬಂದು 299 ಇತ್ತು. ಸೊ ನೋಡೋಣ, ಪೇಟಿಎಮ್ಮಲ್ಲಿ ಆಫರ್ ಇತ್ತಲ್ಲ, ನೋಡಿ ಅದನ್ನು ತೊಗೊಳ್ಳೋಣ, ಟ್ರೈ ಮಾಡೋಣ ಅಂಥೇಳಿ ತೊಗೊಂಡ್ವಿ. ಓಕೆ, ಏನಿಲ್ಲ ಅಂತ ಅನ್ಬೋದು. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪರ್ಫ್ಯೂಮ್ ಫ್ಲೇವರ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ನಮ್ಮ ಮನೆಯವರಂತೂ ಅದನ್ನು ಓಪನ್ ಮಾಡಿ, ನಾನು ನೋಡೋಣ ಅಂತ ತೊಗೊಂಡೆ, ಅವ್ರು ಕಿತ್ಕೊಂಡ್ಬಿಟ್ಟು ನಾನೇ ನೋಡ್ತೀನಿ ಅಂತ ತೊಗೊಂಡ್ರು. ಅವರು ಫ್ಲೇವರ್ನ ಸ್ಪ್ರೇ ಮಾಡಿ ನೋಡ್ತಾ ಇದ್ದಾರೆ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಇವಾಗ ಮಿನಿ ಮಸಾಜರ್ನ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾವು ಓಪನ್ ಮಾಡಿರಲಿಲ್ಲ, ನೋಡ್ತಾ ಇದ್ದೀವಿ ಯಾವ ಥರ ಬಂದಿದೆ ಅಂತ. ನಮ್ಮ ಮನೆಯವ್ರು ಓಪನ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಹತ್ರ ಹೇಳ್ತಾ ಇದ್ದಾರೆ, ಏನೇನೋ ಆರ್ಡ್ರ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅವ್ರು ನೋಡ್ತಾ ಇದ್ದಾರೆ, ಓಪನ್ ಮಾಡ್ತಾಯಿದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಇದ್ರಲ್ಲಿ ತೊಗೊಂಡಿದ್ದು ನಾನು ತೊಗೊಬೇಕು ಅಂತ ನನಗೇನು ಅನಿಸಿರಲಿಲ್ಲ. ನಮ್ಮ ಮನೆಯವರು ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮ ಇದ್ದಾರಲ್ಲ, ಸೊ ಅವರು ಮಂಡಿ ನೋವು ಅಂತ ಹೇಳಿ ಇದು ಮಾಡ್ತಿದ್ರು. ಸೊ ಮಿನಿ ಮಸಾಜರ್ ಅಂತ ಅನಿಸ್ತಲ್ಲ, ನೋಡೋಣ ತೊಗೊಳ್ಳೋಣ ಅಂಥೇಳಿ ಆಫರ್ ಮೇಲಿತ್ತು. ತೊಗೊಬೇಕು, ತುಂಬ ದಿನದಿಂದ ತೊಗೊಬೇಕು ಅಂತ ಆಸೆಗಿತ್ತು, ತೊಗೊಂಡೆ. ಅವ್ರು ನೋಡ್ತಿದ್ದಾರೆ, ನಾವು ಅದು ನೋಡ್ತಾ ಇದ್ದೀವಿ, ಅಲ್ಲಿ ಏನೂ ಆಗ್ತಾಯಿಲ್ಲ, ಏನು ರಿಯಾಕ್ಷನ್ ಇಲ್ಲ, ಕೇಬಲ್ ವೈರ್ ಇಲ್ಲ, ಏನಿಲ್ಲ. ಹೆಂಗೆ ಇದನ್ನು ಪ್ರಾಡಕ್ಟ್ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಮನೆಯವರಂತೂ ತಲೆಗೆ ಕೈ ಎಲ್ಲ ಇಕ್ಕಿ ನೋಡ್ತಾಯಿದ್ರು. ಅದನ್ನು ಪ್ರೆಸ್ ಬೇರೆ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಆ್ಯರೋ ಮಾರ್ಕ್ ಏನೋ ತೋರಿಸ್ತು, ಅದನ್ನು ಹಿಂಗೆ ಓಪನ್ ಮಾಡೋದು ಏನು ಅಂತೇಳಿ. ಅದನ್ನು ಓಪನ್ ಮಾಡೋದಕ್ಕೆ ನೋಡ್ತಾಯಿದ್ರು. ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅದು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಓಪನ್ ಆಯಿತು, ಓಪನ್ ಆಗಿಲ್ಲ ಅನಿಸುತ್ತೆ. ಅವರೇನು ನೋಡ್ತಾ ಇದ್ದಾರೆ. ನಮಗಂತೂ ಫುಲ್ಲು ಭಯ ಆಗಿತ್ತು, ಇದು ಯಾವುದೋ ಫೇಕ್ ಪ್ರಾಡಕ್ಟ್ ಇರಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಓಪನ್ ಆಯಿತು, ಆಮೇಲೆ ಗೊತ್ತಾಯಿತು ಇಲ್ಲಿ 3 ಶೆಲ್ ಹಾಕಬೇಕು ಅಂತೇಳಿ. ನಮ್ಮ ಮನೆಯಲ್ಲೇ 3 ಶೆಲ್ ಇತ್ತು, ತೊಗೊಂಡು ಅದನ್ನು ಹಾಕ್ತಾಯಿದ್ದಾರೆ ಅವರು. ಅಪ್ಲೈ ಅಂತ ಇದನ್ನು ಹಾಕ್ತಾಯಿದ್ದಾರೆ. ನೋಡೋಣ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ತಾಯಿದ್ದಾರೆ. ಶೆಲ್ಲು ಹಾಕಿದ್ಮೇಲೆ ನೋಡಬೇಕು ಆನ್ ಆಗುತ್ತೋ ಇಲ್ವೋ ಅಂತ ಭಯ ಆಗಿಬಿಟ್ಟಿತ್ತು. ಯಾವುದೋ ಫೇಕ್ ಪ್ರಾಡಕ್ಟ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ತುಂಬಾ ಭಯ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಫಸ್ಟೇ ಬೈತಾಯಿದ್ರು, ಇದೆಲ್ಲ ಬೇಕಾ ಅಂತ. ಅದರಲ್ಲಿ ಬೇರೆ ಭಯ ಇತ್ತು, ಎಲ್ಲಿ ಬೈತಾರೋ ಅಂತ. ಪರವಾಗಿಲ್ಲ, ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನೋಡೋಣ. ಅದು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿ ಅದನ್ನು ಆನ್ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಆನ್ ಮಾಡಿಲ್ಲ ಇನ್ನು. ಅದನ್ನು ಫುಲ್ಲು ಕ್ಲೋಸ್ ಮಾಡ್ತಾಯಿದ್ದಾರೆ. ಕ್ಲೋಸ್ ಮಾಡಿದ್ರು, ಅದನ್ನು ಇಕ್ತಾಯಿದ್ದಾರೆ. ಇಟ್ಕೊಂಡ್ರು. ನೋಡಿ, ಸೌಂಡ್ ಬರ್ತಾಯಿದೆ ಅಲ್ವಾ, ಸೌಂಡ್ ಬರ್ತಾಯಿದೆ, ಕೇಳಿಸ್ತಿದೆ ಸೌಂಡು. ಅದು ಮಸಾಜ್ ಆಗ್ತಾಯಿದೆ. ನಮ್ಮ ತಲೆಯೆಲ್ಲ ಇಟ್ಕೊಂಡು ಅವರೇ ಇಟ್ಕೊಂಡು ಪ್ರಯೋಗ ಮಾಡಿದ್ರು ಫಸ್ಟು. ಅದು ಏನು ಮಾಡಿದ್ಯೋ ಕೊಡು ನೋಡೋಣ ಅಂತ ಹೇಳ್ಬಿಟ್ಟು ಅವರೇ ಇಟ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಕೈ ಮೇಲೆ ಹಾಕಿ ನೋಡ್ತಾ ಇದ್ದಾರೆ. ಕರೆಂಟ್ ಹೊಡೆದಂಗೆ ಆಯಿತು ನನಗಂತೂ. ಚೆನ್ನಾಗಿದೆ. ನಮ್ಮ ಅಕ್ಕನ ನೋಡ್ತಾ ಇದ್ದಾನೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು ಪ್ರಾಡಕ್ಟು. ಸೌಂಡ್ ಬರ್ತಾಯಿದೆ. ನಮ್ಮ ಮನೆಯವ್ರ ಕಟ್ಟಿ ಎಲ್ಲ ಹಾಕೊಂಡು ನೋಡ್ಕೊಳ್ತಾ ಇದ್ದಾರೆ. ಹೆಂಗಾಗುತ್ತೆ ಏನು ಅಂತೇಳಿ ನೋಡ್ತಾ ಇದ್ದಾರೆ ಪ್ರಾಡಕ್ಟ್ನ. ಏನೋ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅವ್ರು ನೋಡ್ತಾ ಇದ್ದಾರೆ. ಅವ್ರು ಅದನ್ನೇ ಇಟ್ಕೊಂಡು ಮಸಾಜ್ ಮಾಡ್ಕೊತಿದ್ದಾರೆ. ಅವ್ರ ಮುಖ ಎಲ್ಲ ಇಟ್ಕೊಂಡು ಮಸಾಜ್ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಮನೆಯವ್ರು ಮಾಡೋ ಕೆಲಸ ಎಲ್ಲ ಹೊಟ್ಟೆಲ್ಲ ಇಟ್ಕೊಂಡು ಮಸಾಜ್ ಮಾಡ್ತಾಯಿದ್ದಾರೆ. ಏನೋ ಒಂಥರ ಚೆನ್ನಾಗಿದೆ ಪ್ರಾಡಕ್ಟ್. ಓಕೆ ಅಂತ ಅನ್ಬೋದು. ವರ್ತಿಲ್ಲ. ಟೋಟಲ್ ಇದು ನಾನು ಅಮೌಂಟ್ ಕೊಟ್ಟಿದ್ದೆ ಎಷ್ಟು ಅಂತಂದರೆ 399 ಕೊಟ್ಟಿದ್ದು. ನನಗೆ ಪ್ರೈಸ್ ಬಂದೇ ಇದರಲ್ಲಿ ಮಿನಿ ಮಸಾಜರ್